ದಾಂಡೇಲಿಯ ಗಣೇಶನಗರದಲ್ಲಿ ಸ್ಥಳೀಯ ಜನತೆಯ ನೆಮ್ಮದಿಗೆ ಕಂಟಕವಾಗುತ್ತಿರುವ ತ್ಯಾಜ್ಯ ನೀರು ಸೋರುತ್ತಿರುವ ಯುಜಿಡಿ ಸೆಪ್ಟಿಕ್ ಚೇಂಬರ್. ಅದು ವಿದ್ಯಾವಂತ ಹಾಗೂ ಸುಸಂಸ್ಕೃತ ಜನರನ್ನು ಒಳಗೊಂಡಿರುವ ಕಾಲೋನಿಯದು. ಯಾರ ತಂಟೆ ತಕರಾರಿಗೂ ಹೋಗುವ ಜನರಲ್ಲ. ತಾವಾಯಿತು ತಮ್ಮ ಕೆಲಸವಾಯಿತು ಎಂದು ಸ್ವತಂತ್ರ ಸ್ವಾವಲಂಬಿಯಾಗಿ ಬದುಕು ಕಟ್ಟಿಕೊಂಡಿರುವ ಜನತೆ ಇರುವ ಪ್ರದೇಶವದು. ಅಂದಹಾಗೆ ಇದು ದಾಂಡೇಲಿಯ ಪ್ರತಿಷ್ಠಿತ ವಾರ್ಡ್ ಎಂದು ಕರೆಸಿಕೊಳ್ಳುವ ಗಣೇಶನಗರ ವಾರ್ಡ್ ಎಂದರೆ ತಪ್ಪಾಗಲಾರದು. ಆದರೆ ಇಂತಹ ಪ್ರದೇಶದಲ್ಲಿ ಕಳೆದ 6 ತಿಂಗಳಿನಿಂದ ಸೆಪ್ಟಿಕ್ ಚೇಂಬರ್ ಒಂದು ಬಾಯಿ ತೆರೆದುಕೊಂಡ ಪರಿಣಾಮವಾಗಿ ತ್ಯಾಜ್ಯ ನೀರು ತುಂಬಿ ಸೋರಿ ರಸ್ತೆ ಇಡೀ ಹರಿಯುತ್ತಿರುವುದರಿಂದ ಸ್ಥಳೀಯ ಪ್ರದೇಶದಲ್ಲಿ ಗಬ್ಬು ವಾಸನೆ ಬರತೊಡಗಿದೆ. ಇದರಿಂದ ಸ್ಥಳೀಯರ ಆರೋಗ್ಯ ನೆಮ್ಮದಿಗೆ ತೀವ್ರ ತೊಂದರೆಯಾಗಿದೆ. ಈ ಬಗ್ಗೆ ಸ್ಥಳೀಯರು ನಗರಸಭೆಯ ಗಮನಕ್ಕೆ ಸಾಕಷ್ಟು ಬಾರಿ ತಂದರಾದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಇಲ್ಲಿಯ ಮಕ್ಕಳು ಹಿರಿಯರೆನ್ನದೇ ಬಹುತೇಕ ಜನರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರುವಂತಾಗಿದೆ. ಇನ್ನು ಅಲ್ಲೇ ಪಕ್ಕದಲ್ಲಿರುವ ಇನ್ನೊಂದು ಯುಜಿಡಿ ಸೆಪ್ಟಿಕ್ ಚೇಂಬರಿಗೆ ಮುಚ್ಚಳ ಇಲ್ಲದಿರುವುದರಿಂದ ಅನೇಕ ಬಾರಿ ದನ ಕರುಗಳು ಹಂದಿಗಳು ಬಿದ್ದು ಒದ್ದಾಡಿರುವ ಘಟನೆಯೂ ನಡೆದಿದೆ. ಆದರೆ ಘನ ನಗರಸಭೆ ಮಾತ್ರ ಸೈಲೆಂಟ್ ಆಗಿರುವುದಕ್ಕೆ ಇದೀಗ ಗಣೇಶನಗರದ ಜನತೆ ವೈಲೆಂಟ್ ಆಗುವ ರೀತಿ ಆಗುವಂತಾಗಿದೆ. ನಗರಸಭೆಗೆ ಕಾಲಕಾಲಕ್ಕೆ ವಿವಿಧ ಪ್ರಕಾರಗಳಲ್ಲಿ ತೆರಿಗೆಯನ್ನು ಪಾವತಿಸುತ್ತಾ ಬಂದಿರುವ ಇಲ್ಲಿಯ ಜನತೆಯ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಗರಸಭೆ ಮಾತ್ರ ನಿರ್ಲಕ್ಷ್ಯ ವಹಿಸುತ್ತಿರುವುದಕ್ಕೆ ಸ್ಥಳೀಯ ಜನರು ಇಂದು ಭಾನುವಾರ ಮಧ್ಯಾಹ್ನ 2:30 ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಈ ಕೂಡಲೇ ಯುಜಿಡಿ ಸೆಪ್ಟಿಕ್ ಚೇಂಬರ್ ಅನ್ನು ದುರಸ್ತಿ ಮಾಡುವಂತೆ ಆಗ್ರಹಿಸಿದ್ದಾರೆ. ಇದು ನಮ್ಮ ಗಣೇಶ್ ನಗರ ಏರಿಯಾ ಚೇಂಬರ್ ಸಮಸ್ಯೆ ಇದೆ ನಮಗೆ. ಆಮೇಲೆ ಈಗ ನಾವು CMC ಅವರಿಗೆ ಹೇಳಿದ್ದೇವೆ, ಆದರೆ ಅವರು ಏನು ಇದಕ್ಕೆ ಕ್ರಮ ತಗೊಳ್ತಾ ಇಲ್ಲ. ಆಮೇಲೆ ಇಲ್ಲಿ ಇರೋ ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಸೊಳ್ಳೆ, ಆಮೇಲೆ ಮಕ್ಕಳಿಗೆಲ್ಲ ಹುಷಾರಿಲ್ಲ, ಅಲರ್ಜಿ ಆಗಿದೆ. ಆಮೇಲೆ ಇಲ್ಲಿ ನಮ್ಗೆ ವಾಸನೆ ತಗೊಳ್ಳಿಕ್ ಆಗ್ತಾ ಇಲ್ಲ. ಎಷ್ಟು ಸಮಯ ಆಯ್ತು? ಅದು 6 ತಿಂಗಳಾಯ್ತು ಸರ್. ಅದು ಹಳೆ ಯುಜಿಡಿಯಾ? ಕನೆಕ್ಷನ್ ಅದಕ್ಕೆ ಇದೆಯಾ, ಹೊಸದಕ್ಕಿದೆಯಾ? ಇಲ್ಲ, ಹೊಸದಕ್ಕಿಲ್ಲ. ಯಾವ್ದು ಇನ್ನು ಹೊಸದ್ ಕಲೆಕ್ಷನ್ ಇನ್ನು ತಗೊಳ್ಳಿಲ್ಲ ಇಲ್ಲಿ ಜನ. ಆದ್ರೆ ಇದು ಹಳೇದೇ ಕನೆಕ್ಷನ್ ಇದೆ, ಆದ್ರೆ ಯಾರು ಇದು ಮಾಡ್ತಾ ಇಲ್ಲ. ಯಾವ್ದು ಹೇಳಿ ಇದಕ್ಕೆ ರಿಪೇರಿ ನಾವು ಎಲ್ಲರಿಗೂ ಹೇಳಿದ್ದೇವೆ, CMC ಅವರಿಗಾಗ್ಲಿ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಾಗಿದೆ, ಆದ್ರೂ ಆಗ್ತಾ ಇಲ್ಲ. ಆದ್ರೆ ಈಗ ಮಕ್ಳಿಗೆ ಏನಾಗಿದೆ, ಕೆಮ್ಮು, ಜ್ವರ, ಚರ್ಮದ ಅಲರ್ಜಿ, ಮಕ್ಳಿಗೆಲ್ಲರಿಗೂ ಹುಷಾರಿಲ್ಲ ಈ ವಾಸನೆ ತಗೊಂಡೇನೆ. ಅದಕ್ಕೆ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಮಾಡಿಕೊಡ್ಬೇಕಾಗಿ. ನಮಸ್ಕಾರ, ನನ್ನ ಹೆಸರು ಉಮೇಶು. ನಾವು ಗಣೇಶ್ ನಗರ ನಿವಾಸಿಗಳು. ಈ ಚರಂಡಿ ನೋಡಿ ಒಂದು ಸುಮಾರು 6 ತಿಂಗಳಾಯಿತು. ಈ ಚರಂಡಿನೂ ತುಂಬಿ ಸೋರ್ತಾ ಇದೆ. ಆದರೂ 3-4 ಸಲ ಹೋಗಿ ಕಂಪ್ಲೀಟ್ ಕೊಟ್ಟರು ಇನ್ನೂವರೆಗೆ ಏನೂ ಪ್ರಯೋಜನ ಮಾಡಿಲ್ಲ. ಅದಕ್ಕೆ ಮುನ್ಸಿಪಾಲ್ಟಿನವರು ಬಂದು ಏನಾದರೂ ಪ್ರಯೋಜನ ಮಾಡ್ಬೇಕಂತ ವಿನಂತಿಸುತ್ತೇವೆ. ಹೆಸರೇನು? ಇಮಾಮ್ ಹುಸೇನ್. ಏನಾಗಿದೆ ಇಲ್ಲಿ? ಇಲ್ಲಿ ಎಲ್ಲ ಚೇಂಬರ್ ನೀರ್ ಹರಿತೈತಿ, ಸಮಸ್ಯೆ ಆಗ್ತಾ ಇದೆ. ಆಡ್ಲಿಕ್ಕೆಲ್ಲ ಆಗ್ತಾ ಇಲ್ಲ, ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. गणेश नगर से बात कर रहा हूँ. ये चैम्बर जब फुटा हुआ है, एक साथ से देख रहे हम लोग इसको. थोड़ा थोड़ा अगर तो कोई केयर नहीं कर रहा है इसको. इधर पूरे मच्छर आया हुआ है और बच्चे खेली हो रहा नहीं और स्मेल आता है. और उधर जो चैम्बर जो खुला पड़ा हुआ है, बच्चे गाय का बछड़ा पड़ा था, हमें निकाल फेंका है उसको. तो ऐसे ओपन है और उधर अगर बच्चे खेली नहीं हो रहा, उधर पूरा डुब्बा जगह रखा हुआ है. वो कचरा हटाने को, सफाई करने को बोला, बहुत मुश्किल है. इधर ये हॉस एरिया है. आपका नाम? हुसैन खान. ನನ್ನ ಹೆಸರು ಸುಧಾ ಶೆಟ್ಟಿ ರೀ. ಏನಾಗಿದೆ ಅಮ್ಮ ಸಮಸ್ಯೆ? ಇದೇ ರೀ, ಸಂಡಾಸಿಂದ ಚೇಂಬರ್ ನಮ್ಗೆ ಸರಿ ಇಲ್ಲ, ಉಲ್ಟಿ ಆಗ್ತದೆ. ಇದು ವಾಸನೆ ಹೆಂಗ್ ತಗೊಂಡು ಇರ್ಬೇಕ್ರಿ ಇಡೀ ದಿವ್ಸ. ಇವ್ರು ಕೇರ್ ಮಾಡೋದಿಲ್ಲ ಮುನ್ಸಿಪಾಲ್ಟಿದವರು. 10 ಸಲ ಹೋದ್ರು ಬರುದಿಲ್ಲ. ಇವ್ರಿಗೆ ಕ್ಯಾರ್ಸ್ ಇಲ್ಲ ಇಲ್ಲಿದ್ದು. ಎಷ್ಟು ಸಮಯ ಆಯ್ತು? ಬಹಳ, ಈಗ 5-6 ತಿಂಗಳ ಮೇಲೆ ಆಯ್ತ್ರಿ. ಇದು ನೀರು ಹೋಗ್ತಾ ಇದೆ, ಇದು ತುಳಿಬೇಕು, ನಾವು ವಾಸನೆ ತಕೊಳ್ಬೇಕು. ಹೆಂಗ್ ಇರ್ಬೇಕ್ರಿ ಇಲ್ಲಿ? ಆರೋಗ್ಯದ ಮೇಲೆ ಸಮಸ್ಯೆ? ನಮ್ಗೆ ಆರೋಗ್ಯದ BP ಶುಗರ್ ಇದ್ದವ್ರು ನಾವ್ ಹೆಂಗ್ ಇರ್ಬೇಕ್ರಿ? ಇದರಿಂದ ಎಷ್ಟು ಕೆಟ್ಟ ಸಣ್ಣ ಮಕ್ಕಳಿಗೆ ಓಡಾಡ್ಲಿಕ್ಕೆ ಆಗುದಿಲ್ಲ, ವಾಂತಿ. ಇದನ್ನ ಊರಿನಲ್ಲಿ ಎಷ್ಟು ರೋಗಗಳು ಇಟ್ಟಿದಾವ್, ಅದ್ರಲ್ಲಿ ಇದೇ ರಾಡಿರಿ. ಇದ್ರದ್ದು ಎಲ್ಲ ಚೇಂಬರ್ ಖುಲ್ಲಾ ಮಾಡಿ ಇಟ್ಟು ಬಿಡ್ತಾರ. ಒಂದು ಚೇಂಬರ್ ನೀರು ಸರಿಯೇ ಓಡಾಡ್ತಾ ಇಲ್ಲ. ಇಲ್ಲಿ ಚೇಂಬರ್ ಒಂದು ಹಾಳಾಗಿದೆ.
ಎಷ್ಟು ಸಲ ಹೇಳಿದ್ರು ಯಾರೂ ರಿಪೇರಿ ಮಾಡ್ತಾ ಇಲ್ಲ. ಸಮಯ ತಾಳಾಗಿ ಈಗ ಒಂದು ಎರಡು ವರ್ಷ ಮೇಲೆ ಆಯ್ತು, ಎರಡೂವರೆ ವರ್ಷ ಮೇಲೆ ಆಯ್ತು. ಇದರಲ್ಲಿ ದನಕರ ಮತ್ತು ಹಂದಿ ಎಲ್ಲ ಬಿದ್ದಿದೆ. ನಾವೇ ತೆಗೆದು ಹಾಕಿದ್ದೀವಿ ಇವರೆಲ್ಲ ಕೂಡಿ. ಅದಕ್ಕಾಗಿ ಸ್ವಲ್ಪ ನೀವೇನಾದ್ರು ನಿಮ್ಮ ಹೆಸರು? ಗೋವರ್ಧನ್ ಶಂಕರ್ ಉಪ್ಪಾರ್ ಅಂತ.